ಸದ್ದಿಲ್ಲದೆ ಡಿಕೆ ಬೆಳಕಿ ಜಾರಿದ್ರ ಸಿಎಂ ಪರಮಾಪ್ತ. ಡಿಕೆಶಿ ಸಿಎಂ ಆದ್ರೆ ಜಮೀರ್ ಅಹಮದ್ ಡಿಸಿಎಂ. ಹಾಗಾದ್ರೆ ರಾಜಕೀಯ ಮುಗಸಾಲಿಯಲ್ಲಿ ಹೊಸ ಚರ್ಚೆ ಶುರುವಾಗಿದೆ. 2026ರಲ್ಲಿ ವಕ್ಫ್ ಸಚಿವರಿಗೆ ಕುದುರುತ್ತಾ ಲಕ್. ಹಾಗಾದ್ರೆ ಡಿಕೆಶಿ ಸಿಎಂ ಆದ್ರೆ ಜಮೀರ್ ಅಹಮದ್ಗೆ ಡಿಸಿಎಂ ಪಟ್ಟ ಸಿಗುತ್ತಾ? ಹೊಸ ಚರ್ಚೆ ಶುರುವಾಗ್ತಾ ಇದೆ. ಶೀಘ್ರದಲ್ಲೇ ಜಮೀರ್ ಅಹಮದ್ಗೆ ಡಿಸಿಎಂ ಪಟ್ಟ ಸಿಗುತ್ತಾ? ಇದೇ ಅವಧಿಗೆ ಉಪಮುಖ್ಯಮಂತ್ರಿ ಆಗ್ತಾರ ಹಾಗಾದ್ರೆ ಜಮೀರ್? ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಪೋಸ್ಟರ್ ಕಿಚ್ಚು ಹಚ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅಪ್ಕಮಿಂಗ್ ಡಿಸಿಎಂ ಪೋಸ್ಟರ್ ಬಹಳ ವೈರಲ್ ಆಗ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಜಮೀರ್ ನೆಕ್ಸ್ಟ್ ಡಿಸಿಎಂ ಅನ್ನುವಂತಹ ಫ್ಲೆಕ್ಸ್ ಕೂಡ ಓಡಾಡ್ತಾ ಇದೆ. ರಸ್ತೆಯಲ್ಲಿ ಪೋಸ್ಟರ್ ಬ್ಯಾನರ್ಗಳಿದೆ. ನೆಕ್ಸ್ಟ್ ಡಿಸಿಎಂ ಜಮೀರ್ ಅನ್ನುವಂತಹ ಘೋಷಣೆ ಕೂಡ ಸಿಗ್ತಾ ಇದೆ. ಫ್ಲಿಕ್ಸ್ ನಲ್ಲಿ ಅಪ್ಕಮಿಂಗ್ ಡಿಸಿಎಂ ಜಮೀರ್ ಅಂತ ಹೇಳಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆ ಇವರಿಬ್ಬರ ಕಿತ್ತಾಟನೆ ಮುಗಿತಾ ಇಲ್ಲ, ಒಂದು ಕಡೆ ಸಿಎಂ ಪಟ್ಟನೆ ಡಿಸೈಡ್ ಆಗ್ಲಿಲ್ಲ. ಈಗ ಜಮೀರ್ ಅವರು ನೆಕ್ಸ್ಟ್ ಅಪ್ಕಮಿಂಗ್ ಡಿಸಿಎಂ ಎನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ. ಅಂತೂ ಸಿಎಂ ಯಾರೋ ಒಬ್ರು ಬಂದು ಕುತ್ಕೊಳ್ತಾರೆ, ಅಥವಾ ಇವರೇ ಮುಂದುವರೆದ್ರೆ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಡಿಕೆಶಿ ಆಫ್ಕೋರ್ಸ್ ಡಿಸಿಎಂ ಆಗಿರ್ತಾರೆ. ಅಕಸ್ಮಾತ್ ಏನಾದ್ರು ಡಿಕೆಶಿ ಅವರು ಸಿಎಂ ಆದ್ರು ಅಂತ ಹೇಳಿದ್ರೆ ಅಲ್ಲಿ ಜಮೀರ್ ಅವರು ಡಿಕೆಶಿ ಪಟ್ಟಕ್ಕೆ ಬಂದು ಕೂರ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಒಂದು ಕಡೆ ಪೋಸ್ಟರ್ಗಳಾಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು ರಾರಾಜಿಸ್ತಾ ಇದೆ. ಶೀಘ್ರದಲ್ಲೇ ಜಮೀರ್ ಅಹಮದ್ಗೆ ಡಿಸಿಎಂ ಪಟ್ಟ ಸಿಗುತ್ತಾ? ಹೊಸ ಚರ್ಚೆಗಳು ಶುರುವಾಗ್ತಾ ಇದೆ. ರಾಜಕೀಯದಲ್ಲಿ ದಿನ ಕೂಡ ಹೊಸ ಚರ್ಚೆಗಳು ಶುರುವಾಗ್ತಾ ಇದೆ. ಹೊಸ ಗೊಂದಲಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಜನರ ಕಣ್ಣಲ್ಲಂತೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಿಂಚಿತ್ತು ಆಸೆ, ಆಕಾಂಕ್ಷಿಗಳು, ಭರವಸೆ ಅನ್ನೋದು ಹುಸಿಯಾಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಇವರ ಕಿತ್ತಾಟಗಳಿಗೆ ಕೊನೆನೇ ಇಲ್ಲ. ಹೊಸ ಅಸ್ತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಎಷ್ಟೋ ಸಮಸ್ಯೆಗಳಿದ್ರು ಕೂಡ ಯಾವುದ್ರ ಬಗ್ಗೆ ಪರಿಹಾರವನ್ನ ಕೊಡುವುದಕ್ಕೆ ರೆಡಿ ಇಲ್ಲ ಇವರು. ಒಟ್ಟಿನಲ್ಲಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಹೊಸ ವರ್ಷದ ಶುಭಾಶಯವನ್ನ ತಿಳಿಸುವಂತಹ ಪೋಸ್ಟರ್ ಅದು, ಬ್ಯಾನರ್ ಅದು. ಆ ಬ್ಯಾನರ್ ನಲ್ಲಿ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಜಮೀರ್ ಅವರ ಫೋಟೋಗಳನ್ನ ಹೆಸರನ್ನು ಹಾಕಿರುವಂಥದ್ದು ನೀವು ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಪೋಸ್ಟರ್ ಗಳನ್ನ ಹಾಕಿದ್ದಾರೆ, ಬ್ಯಾನರ್ ಗಳನ್ನ ಅಳವಡಿಸಿದ್ದಾರೆ. ಆದ್ರೆ ಹೊಸ ವರ್ಷದ ಶುಭಾಶಯ ಎನ್ನುವಂಥದ್ದು ಕೇವಲ ಅದು ಟೈಟಲ್ ಅಷ್ಟೇ. ಆದ್ರೆ ಅಪ್ಕಮಿಂಗ್ ಡಿಸಿಎಂ ಎನ್ನುವಂತಹ ಒಂದು ಪೋಸ್ಟರ್ ಬಹಳ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಅವರ ಅಭಿಮಾನಿಗಳು ಮಾಡಿರುವಂತಹ ಕೆಲಸನ, ಅವರ ಪಕ್ಷದವರು ಮಾಡಿರುವಂತಹ ಕೆಲಸನ ಅಷ್ಟು ಹುಚ್ಚು ಭರವಸೆಯ ಹುಚ್ಚುತನನ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವರ ಕಿತ್ತಾಟಕ್ಕೆ ಕೊನೆ ಇಲ್ಲ. ಹಾಗಾದ್ರೆ ಇನ್ನು ಡಿಸಿಎಂ ವರ್ಗೂ ಹೋಗ್ಬಿಟ್ರು. ಇನ್ನು ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯನವರ ಮುಂದುವರಿತಾರಾ ಅಥವಾ ಡಿಕೆಶಿ ಬಂದು ಅದ್ರಲ್ಲಿ ಕುತ್ಕೊಳ್ತಾರಾ? ಅದ್ರ ನೆಕ್ಸ್ಟ್ ಯೋಚನೆ ಮಾಡಬೇಕಾಗಿರೋದು ಡಿಕೆಶಿ ಅವರ ಇದು ಡಿಸಿಎಂ ಪಟ್ಟ. ಆದ್ರೆ ಜಮೀರ್ ಅವರು ಅಪ್ಕಮಿಂಗ್ ಡಿಸಿಎಂ ಅನ್ನುವಂತಹ ಪೋಸ್ಟರ್ ಬಹಳ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಈಗ ಸಿಎಂ ಕಿತ್ತಾಟಗಳೇ ಮುಗಿತಾ ಇಲ್ಲ, ಇವರಿಬ್ರು ಕಿತ್ತಾಟಕ್ಕೆ ಕೊನೆನೇ ಇಲ್ಲ ಅಂತ ಆಗಿದೆ. ಈಗ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಜಮೀರ್ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಪೋಸ್ಟರ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ, ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ನಿರೀಕ್ಷಾ, ಸದ್ಯ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಎಲ್ಲೂ ಕೂಡ ತೆರೆ ಕಾಣುತ್ತಿಲ್ಲ, ಎಂಡ್ ಆಗ್ತಿಲ್ಲ. ಅದರ ನಡುವೆ ಈಗ ಮತ್ತೊಂದು ವಿಚಾರ ಕೂಡ ಸೃಷ್ಟಿಯಾಗ್ತಿದೆ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಮತ್ತೊಂದು ಡಿಸಿಎಂ ನಾಯಕರು ಅಂತ ಒಂದಿಷ್ಟು ಪೋಸ್ಟರ್ಗಳು ಕೂಡ ಬೆಂಗಳೂರು ತುಂಬಾ ರಾರಾಜಿಸ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಾಮರಾಜಪೇಟೆಯಲ್ಲಿ ಆ ಪೋಸ್ಟರ್ಗಳು ಕಾಣಿಸ್ಕೊಳ್ತಾ ಇದೆ. ಜಮೀರ್ ಅಹಮದ್ ಅವರು ಮುಂದಿನ ಉಪಮುಖ್ಯಮಂತ್ರಿ ಆಗ್ತಾರೆ ಎಂಬ ಅಪ್ಕಮಿಂಗ್ ಡಿಸಿಎಂ ಅನ್ನೋ ಒಂದಿಷ್ಟು ಪೋಸ್ಟರ್ಗಳಲ್ಲಿ ಅಲ್ಲೇ ಆ ಟೈಟಲ್ ರೀತಿಯಲ್ಲಿ ಕೂಡ ಮೆನ್ಷನ್ ಆಗಿದೆ. ಅಪ್ಕಮಿಂಗ್ ಡಿಸಿಎಂ ಜಮೀರ್ ಅಹಮದ್ ಖಾನ್ ಅಂತ ಒಂದಿಷ್ಟು ಪೋಸ್ಟರ್ಗಳು ಕೂಡ ಬೆಂಗಳೂರು ತುಂಬಾ ಈಗಾಗಲೇ ಹಾಕಿರ್ತಕ್ಕಂಥದ್ದು. ಇದು ಕೂಡ ಒಂದಿಷ್ಟು ವಿಚಾರಗಳ ಪೈಕಿ ಒಂದಿಷ್ಟು ವಿವಾದ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದರ ನಡುವೆ ಈಗ ಮತ್ತೊಬ್ಬರು ಡಿಸಿಎಂ ಅಂತ ಪೋಸ್ಟರ್ ಹಾಕಿರುವಂತದ್ದು ಒಂದಿಷ್ಟು ಚರ್ಚೆ ಆಗುವಂತ ಸಾಧ್ಯತೆಗಳೇ. ಅದಕ್ಕೂ ಹಿನ್ನೆಲೆಯಾಗಿ ನೋಡ್ತಾ ಹೋದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದಿಷ್ಟು ಡಿಸಿಎಂ ರೇಸ್ ನಲ್ಲಿ ಇದ್ದಾರೆ, ಮತ್ತೆ ಬೇರೆ ಬೇರೆ ಹುದ್ದೆಗಳು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಅಂತ ಒಂದಿಷ್ಟು ವಿಚಾರಗಳ ಪೈಕಿ ಕೂಡ ಚರ್ಚೆ ಆಗಿತ್ತು. ಅದರ ನಿಟ್ಟಿನಲ್ಲೇ ಮತ್ತೆ ಈಗ ಮುಂದಿನ ಡಿಸಿಎಂ ಅಂತ ಒಂದಿಷ್ಟು ಪೋಸ್ಟರ್ಗಳು ರಾರಾಜಿಸುತ್ತಿರೋದು. ಇದು ಕೂಡ ಅಷ್ಟೇ ಒಂದಿಷ್ಟು ವಿಚಾರಗಳ ಪೈಕಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಇದು ಕೂಡ ಅಷ್ಟೇ ಹೈಕಮಾಂಡ್ ಮಟ್ಟಿಗೆ ಕೂಡ ಏನಾದ್ರೂ ಹೋಗುತ್ತಾ, ಇದರ ವಿರುದ್ಧ ಏನಾದ್ರೂ ಕ್ರಮ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಅಂತ ಕೂಡ ಒಂದಿಷ್ಟು ವಿಚಾರಗಳ ಪೈಕಿ ನೋಡ್ಬೇಕಾಗಿರುತ್ತೆ ನಿರೀಕ್ಷಾ. ಓಕೆ, ಈಗ ಅದು ಬ್ಯಾನರ್ಗಳನ್ನು ಹಾಕಿರೋದು, ಪೋಸ್ಟರ್ಗಳನ್ನು ಹಾಕಿರೋದು ಅವರ ಅತ್ಯಾಪ್ತರು ಹಾಕಿರೋದು ಅಥವಾ ಅಭಿಮಾನಿಗಳು ಹಾಕಿರೋದ, ಯಾರು ಹಾಕಿರೋದು ಅಂತ ಹೇಳಿ?
ಎಸ್ ನಿರೀಕ್ಷಾ, ಖಂಡಿತವಾಗ್ಲೂ ಇಲ್ಲಿವರೆಗೂ ಕೂಡ ಅದು ಮಾಹಿತಿ ಸಿಗ್ತಕ್ಕಂಥದ್ದು ಏನಂದ್ರೆ ಜಮೀರ್ ಆಪ್ತರ್ ಅಂತ ಯಾರು ಗುರುತಿಸ್ಕೊಂಡಿದ್ದಾರೆ, ಜೊತೆಗೆ ಅವರ ಕಾರ್ಯಕರ್ತರು ಬೆಂಬಲಿಗರಾಗಿರ್ಬೋದು ಯಾರಂತ ಗುರುತಿಸ್ಕೊಂಡಿದ್ದಾರೆ ಅವರೇ ಆ ಪೋಸ್ಟರ್ ಗಳನ್ನ ಹಾಕಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈ ಹಿಂದಿನ ವಿಚಾರಗಳು ಗಮನಿಸ್ತಾ ಹೋದ್ರೆ ಒಂದಿಷ್ಟು ಸಮಯದಲ್ಲಿ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಫಂಕ್ಷನ್ ಗಳಿಗೆ ಹೋದಂತ ಸಂದರ್ಭದಲ್ಲಾಗಿರ್ಬೋದು ಅಲ್ಲೂ ಕೂಡ ಅಷ್ಟೇ ಜಮೀರ್ ಅಹಮದ್ ಖಾನ್ ಮುಂದಿನ ಉಪಮುಖ್ಯಮಂತ್ರಿ ಅಂತ ಒಂದಿಷ್ಟು ಘೋಷಣೆಗಳು ಕೂಡ ಕೇಳಿ ಬರ್ತಾ ಇತ್ತು ಪದೇ ಪದೇ. ಅದೇ ನಿಟ್ಟಿನಲ್ಲಿ ಮತ್ತೆ ಈಗ ಪೋಸ್ಟರ್ಗಳು ಹಾಕಿರೋದು ಕೂಡ ಎಲ್ಲೋ ಒಂದ್ ಕಡೆ ಇದು ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಈಗಾಗಲೇ ಏನು ರಾಜ್ಯದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳ ಪೈಕಿ ಕೂಡ ಅಷ್ಟೇ ಹೆಚ್ಚು ಡಿಸಿಎಂ ಹುದ್ದೆಗಳು ಕೂಡ ನೀಡಬೇಕಾಗಿರುತ್ತೆ ಅನ್ನೋ ಒಂದಿಷ್ಟು ಚರ್ಚೆಗಳು ಆಗಿತ್ತು. 4 ಡಿಸಿಎಂ ಹುದ್ದೆಗಳು ನೀಡಬೇಕು ಅಂತ ಕೂಡ ಒಂದಿಷ್ಟು ಚರ್ಚೆ ಆಗಿತ್ತು. ಅದರಲ್ಲೂ ಕೂಡ ಅಷ್ಟೇ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ನೀಡಲೇಬೇಕು ಅಂತ ಒಂದಿಷ್ಟು ಚರ್ಚೆ ಆಗಿತ್ತು. ಅದೇನಾದ್ರೂ ನಿಜಕ್ಕೂ ಕೂಡ ಸತ್ಯ ಆಗ್ಬೋದಾ ಮುಂದಿನ ದಿನಗಳಲ್ಲಿ? ಈ ಪೋಸ್ಟರ್ ಗಳನ್ನ ನೋಡ್ತಾ ಹೋದ್ರೆ ಏನಾದ್ರೂ ಇದರ ಬಗ್ಗೆ ಏನಾದ್ರೂ ಹೈಕಮಾಂಡ್ ನಲ್ಲಿ ಚರ್ಚೆ ಆಗಿದೆ ಅಂತ ಒಂದಿಷ್ಟು ಪ್ರಶ್ನೆಗಳು ಮೂಡಿಸ್ತಿದೆ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.